ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಕರ್ಕೊಂತಿರೋದು 4 ಎಕರೆ ರೋಬಸ್ಟಾ ಕಾಫಿ ತೋಟಕ್ಕೆ. ಇದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗ ನೀವು ನೋಡ್ತಾ ಇರೋದು 4 ಎಕರೆ ರೋಬಸ್ಟಾ ಕಾಫಿ ತೋಟ ಮತ್ತೆ 3 ಬೆಡ್ರೂಮ್ ಇರೋ ಒಂದು ಮನೆ. ಇದು ಸೌತ್ ಕೂರ್ಗಲ್ಲಿ ಬರುತ್ತೆ. ಈ ಪ್ರಾಪರ್ಟಿ ಆನ್ ರೆಕಾರ್ಡ್ ಇರೋದು 1 ಎಕರೆ 90 ಸೆಂಟ್ಸ್. ಟೋಟಲ್ ಬೌಂಡ್ರಿ ಇರೋದು 4 ಎಕರೆ. ಇದು ಸುಮಾರು ಅಂದ್ರೆ 20ರಿಂದ 25 ವರ್ಷದ ರೋಬಸ್ಟಾ ಕಾಫಿ ಗಿಡಗಳು ಎಲ್ಲ. ಇದು ಸ್ಲೋಪ್ ಏರಿಯಾ. ಮನೆ ಹತ್ರ ಮಾತ್ರ ಫ್ಲಾಟ್ ಲ್ಯಾಂಡ್. ಫ್ರಂಟ್ ಅಲ್ಲಿ ಕಾಣ್ತಾ ಇರೋ ಹೌಸ್ ಬಂದು ಇದು ಹಳೆ ಫಾರ್ಮ್ ಹೌಸ್. ಓನರ್ ಇರೋದಕ್ಕಿಂತ ಕಟ್ಕೊಂಡಿರೋದು. ಆದ್ರೆ ಈಗ ಅದರಲ್ಲಿ ಯಾರು ವಾಸ ಇಲ್ಲ. ಮನೆಯ ಆಪೋಸಿಟ್ ಸ್ವಲ್ಪ ಕಾಂಪೌಂಡ್ ಮಾಡಿದ್ದಾರೆ. ತೋಟದ ಸುತ್ತಲೂ ಎಲ್ಲ ಕಡೆ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ. ಆಚೆ ಒಂದು ಮನೆ ಕಾಣ್ತಾ ಇದೆ ನೋಡಿ. ಅದರ ಪಕ್ಕದಲ್ಲಿ ಇನ್ನೊಂದು 5-6 ಮನೆಗಳಿವೆ. ಹೋಗುವ ರೋಡಲ್ಲಿ 2 ಕಡೆ ಮನೆಗಳೇ ಸಿಗೋದು. ಈ ಪ್ರಾಪರ್ಟಿಯಿಂದ ಟೌನ್ ಕೇವಲ 10 ಕಿಲೋಮೀಟರ್ ಇರೋದು. ಅದರಿಂದ ನಿಮಗೆ ಹಾಸ್ಪಿಟಲ್ ವ್ಯವಸ್ಥೆ, ಸ್ಕೂಲು, ದಿನಸಿ ಐಟಮ್ ಮತ್ತು ಬ್ಯಾಂಕ್ ಇದೆಲ್ಲ ಕೂಡ ನಿಮಗೆ 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇರೋದು ಬೌಂಡ್ರಿ. ಇದರ ಈಚೆ ನೋಡಿ ರೋಡ್ ಇದೆ. ಸುತ್ತಲೂ ರೋಡು. ಕಾಫಿ ತೋಟ ನೋಡಿ ವೆಲ್ ಮೇಂಟೈನ್ ಆಗಿದ್ದ ತೋಟ ಅಲ್ಲ ಇದು. ಒಂದು 70% ಮಾತ್ರ ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ. ಸಾಯಿಲ್ ಕೂಡ ತುಂಬಾ ಒಳ್ಳೆ ಸಾಯಿಲ್. ಆದ್ರೆ ಫುಲ್ ಸ್ಲೋಪ್ ಜಾಗ ಇದು. ಮನೆ ಹತ್ರ ಮಾತ್ರ ಸ್ವಲ್ಪ ಫ್ಲಾಟ್ ಲ್ಯಾಂಡ್. ನೀರಿಗೆ ಒಂದು ಸಣ್ಣ ಕೆರೆ ಮಾಡ್ಕೊಂಡಿದ್ದಾರೆ ನೋಡಿ, ವಿಡಿಯೋದಲ್ಲಿ ಕಾಣ್ತಾ ಇದೆ. ಅದು ಈ ತೋಟಕ್ಕೆ ಸಾಕು. ಸಣ್ಣ ಕೆರೆ ಅದು. ಈ ಪ್ರಾಪರ್ಟಿ ವಿಡಿಯೋ ನಾನು ಫುಲ್ ಆಗಿ ಔಟ್ ಸೈಡ್ ಇಂದ ಮಾಡಿರೋದು. ತೋಟದ ಒಳಗಡೆ ಹೋಗಿಲ್ಲ. ಟೌನ್ ಇಂದ ಇಲ್ಲಿಗೆ ಬರ್ಲಿಕ್ಕೆ 2 ಕಡೆ ರೋಡ್ ಇದೆ. ಒಂದ್ ಕಡೆಯಿಂದ ಬಂದ್ರೆ 10 ಕಿಲೋಮೀಟರ್ ಆಗುತ್ತೆ. ಇನ್ನೊಂದು ಕಡೆಯಿಂದ ಸ್ವಲ್ಪ ಹತ್ರ ಆಗುತ್ತೆ. ಇಲ್ಲಿರುವ ಮುಖ್ಯ ಬೆಳೆ ಕಾಫಿ ಮತ್ತೆ ಪೇಪರ್. ಪೇಪರ್ ಏನೀಗ ಅಷ್ಟಿಲ್ಲ, ಸ್ವಲ್ಪ ಇದೆ, ಸ್ವಲ್ಪ ಹೋಗ್ಬಿಟ್ಟಿದೆ. ಮತ್ತೆ ಹೊಸದಾಗಿ ಪ್ಲಾಂಟಿಂಗ್ ಮಾಡಬೇಕು. ಈ ಪ್ರಾಪರ್ಟಿಯಲ್ಲಿ ಎಲ್ಲ ಕಡೆ ಕೂಡ ಕಾಫಿ ಗಿಡ ಕವರ್ ಆಗಿದೆ. ಮತ್ತೆ ಜಂಗಲೂಡು ತುಂಬಾ ಇದೆ. ಎಲ್ಲೂ ನೋಡಿದ್ರು ಜಂಗಲೂಡೇ ಕಾಣೋದು. ಈ ಪ್ರಾಪರ್ಟಿ ಆನ್ ರೆಕಾರ್ಡ್ ಇರೋದು 1 ಎಕರೆ 90 ಸೆಂಟ್ಸ್. ಟೋಟಲ್ ಬೌಂಡ್ರಿ 4 ಎಕರೆ ಇದೆ. ಇದು ಜನರಲ್ ಪ್ರಾಪರ್ಟಿ. ಸಿಂಗಲ್ ಓನರು, ಸಿಂಗಲ್ ಆರ್ಟಿಸಿ ಮತ್ತು ಸಿಂಗಲ್ ಬೌಂಡ್ರಿ. ಈಗ ನೀವು ನೋಡ್ತಾ ಇರೋದು ಮನೆಯ ಬ್ಯಾಕ್ ಸೈಡ್. ಇದು ಪೂರ್ತಿ ಸೀಟಿನ ಮನೆ ನೋಡಿ. ಬ್ಯಾಕ್ ಸೈಡ್ ಸ್ವಲ್ಪ ಹೊಸದಾಗಿ ಸೀಟ್ ಹಾಕಿದ್ದಾರೆ. ಪೈಪ್ ಲೈನ್ ಅಲ್ಲಿ ಮಾಡಿದ್ದಾರೆ ನೋಡಿ. ಇದರ ಆಚೆ ಒಂದು ಬಾವಿ ಇದೆ. ಅದು ಸ್ವಲ್ಪ ಕೆಳಗಡೆ ಇರೋದು. ಅಲ್ಲಿಂದ ಈ ಟ್ಯಾಂಕ್ಗೆ ನೀರು ಬರುತ್ತೆ. ಬಾವಿಗೆ ಮೋಟರ್ ಹಾಕಿದ್ದಾರೆ. ಸ್ವಿಚ್ ಆನ್ ಮಾಡಿದ್ರೆ ಈ ಪೈಪ್ ಮೂಲಕ ನೀರು ಬರುತ್ತೆ ಮನೆ ಒಳಗಡೆ. ಮನೆಯ ಔಟ್ಸೈಡ್ ಮಾತ್ರ ತೋರಿಸೋದು, ಇನ್ಸೈಡ್ ತೋರಿಸೋಕ್ಕಾಗಲ್ಲ. ಯಾಕಂದ್ರೆ ಅದರಲ್ಲಿ ಕೀ ನಮ್ಮ ಹತ್ರ ಇಲ್ಲ. ಓನರು ಹೊರಗಡೆ ಇದ್ದಾರೆ. ಇದು ವಿಲೇಜ್ ಅಟ್ಯಾಚ್ ಇರುವಂತಹ ಪ್ರಾಪರ್ಟಿ. ಮೇನ್ ರೋಡ್ ಅಟ್ಯಾಚ್ ಕೂಡ ಇದೆ. ಬಸ್ ರೂಟ್ ಇಂದ ಇಲ್ಲಿಗೆ ಕೇವಲ 3 ಕಿಲೋಮೀಟರ್. ಸುತ್ತಮುತ್ತಲು ಮೌಂಟೇನ್ ವ್ಯೂ ಇರುವಂತಹ ಪ್ರಾಪರ್ಟಿ. ಇದು ಈ ತೋಟದ ರಸ್ತೆಯಲ್ಲಿ ಬರುವಾಗ ಸಿಗುವ ಒಂದು ವ್ಯೂಸ್. ಇದೇ ತರ ವ್ಯೂಸ್ ತೋಟಕ್ಕೆ ಹೋಗುವ ದಾರಿಯಲ್ಲಿ ತುಂಬಾ ಸಿಗುತ್ತೆ. ಈ ಫಾರ್ಮ್ ಲ್ಯಾಂಡ್ಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಅಂತ ನಾನೀಗ ಹೇಳ್ತೀನಿ. ಬೆಂಗಳೂರಿನಿಂದ 280 ಕಿಲೋಮೀಟರ್, ಮೈಸೂರಿನಿಂದ 130 ಕಿಲೋಮೀಟರ್, ಹುಣಸೂರಿನಿಂದ 80 ಕಿಲೋಮೀಟರ್ ಹಾಗೂ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿಂದ ಕೇವಲ 1.5 ಗಂಟೆ. ಪ್ರಿಯ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.